ಈ ಕ್ಯಾನ್ಸರಸ್ ಇದು ಮೂರಂತೂ ಕಂಪಲ್ಸರಿ ಲೇಡೀಸ್ ಹ್ಯಾವ್ ಟು ಗೆಟ್ ಇಟ್ ಡನ್. ಕಾಂಪ್ಲಿಕೇಟೆಡ್ ಪೇಷಂಟ್ ಯು ಹ್ಯಾಂಡಲ್ಡ್. ಮಗುನ ಮದರ ಯಾವ್ದು ನಾವು ಸೇವ್ ಮಾಡಬೇಕು? ಹ್ಯಾವ್ ಯು ಫೇಸ್ಡ್ ಮೇಡಮ್ ಸರ್ಟನ್ ಸಿಚುವೇಶನ್ಸ್? ಯಾಕಪ್ಪ ಈ ಕೇಸ್ ತಗೊಂಡೆ ನಾನು? There'll be some black sheeps everywhere. ಅದರದ್ದು ಸೈಡ್ ಎಫೆಕ್ಟ್ಸ್ ಏನು ಇಲ್ವಲ್ಲ? ಈ ಪೇಷಂಟ್ಸ್ ಬಹಳ ಸತಿ ದೇ ಫೇಸ್ ಅಬಾರ್ಷನ್ಸ್, ದೇ ಫೇಸ್ ಸಮ್ ಪ್ರಾಬ್ಲಮ್ಸ್ ಇನ್ ದೇರ್ ಡೆಲಿವರೀಸ್ ಆಲ್ಸೋ. ಮೇಡಮ್ ಎಲ್ಡರ್ಲಿ ವುಮೆನ್ ಬಗ್ಗೆ ಸ್ವಲ್ಪ ನಮಗೆ ಅವೇರ್ನೆಸ್ ಕೊಡಿ ಮೇಡಮ್. ಬಿ ದ ಹೀರೋಯಿನ್ ಆಫ್ ಯೋರ್ ಸ್ಟೋರಿ. ಈ ಕ್ಯಾನ್ಸರಸ್, ಈಗ ಕ್ಯಾನ್ಸರ್ ವುಮೆನ್ನಲ್ಲಿ ಕಂಪ್ಯಾರಿಟಿವ್ಲಿ ಪರ್ಸೆಂಟೇಜ್ ಮೋರ್ ಇಸ್ ಟುವರ್ಡ್ಸ್ ವುಮೆನ್. ಇದಕ್ಕೆಲ್ಲ ಬ್ರೆಸ್ಟ್ ಕ್ಯಾನ್ಸರಿಂದ ಹೌ ಡು ದೇ ಸ್ಕ್ರೀನ್ ದೆಮ್ಸೆಲ್ಫ್? ವಿಲ್ ದಟ್ ಹೆಲ್ಪ್? ಏನೇನು ಪ್ರಿಕಾಷನ್ ತೊಗೋಬೇಕು, ಏನೇನು ಚೆಕಪ್ಸ್ ಮಾಡ್ಕೊತಾ ಇರಬೇಕು, ಅಬ್ಸರ್ವ್ ಮಾಡ್ಕೋಬೇಕು ಮೇಡಮ್ ಇದಕ್ಕೆಲ್ಲ? ತುಂಬ ಒಳ್ಳೆಯ ಕ್ವಶನ್ ಕೇಳಿದ್ರಿ. ಇವಾಗೆಲ್ಲ ವುಮೆನ್ಸ್ ಡೇ ಅಂತ ಮಾಡ್ತಾರೆ ನೋಡಿ, 8th March. ಸೊ ಭಾಳ ಕಡೆ ಇದೆ ಕಾಲರ್ಸ್ ಫಾರ್ ಆಲ್ ದಿಸ್. ಸೊ ಐ ಟೆಲ್, ಈ 8th Marchನ ನಿಮ್ಮದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಡೇ ಅಂತ ಮಾಡ್ಕೊಳ್ಳಿ. ಅಂದರೆ ಪ್ಲೀಸ್ ಯೂಸ್ 8th March ಬಂದ ತಕ್ಷಣ ಇವಾಗ ಡಾಕ್ಟರ್ ಹತ್ರ ಹೋಗಿ ನಾನು ಕೆಲವು ಚೆಕಪ್ಸ್ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ಎಷ್ಟೋ ಕಾಯಿಲೆಗಳು ಪ್ರಿವೆಂಟ್ ಆಗುತ್ತೆ. ಅಫ್ಕೋರ್ಸ್ ಬ್ಲಡ್ಡಲ್ಲಂತೂ ನಾರ್ಮಲ್ ಹಿಮೋಗ್ಲೋಬಿನ್, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್, ಶುಗರ್ ಇದೆಲ್ಲ ನೀವು ಚೆಕ್ ಮಾಡಿಸ್ಕೊಡ್ಬೇಕು. ಲಿಪಿಡ್ ಪ್ರೊಫೈಲ್ ಅಂದರೆ ನಿಮ್ಮ ಫ್ಯಾಟ್ ಪ್ರೊಫೈಲ್. ಬಟ್ ನಿಮ್ಮದು ಲೇಡೀಸಿಗೆ ವಾಟ್ ಐಲ್ ಅಡ್ವೈಸಸ್, ಒನ್ ಇಸ್ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನ್, ಹೊಟ್ಟೆದ್ದು ಸ್ಕ್ಯಾನಿಂಗ್ ತುಂಬ ಇಂಪಾರ್ಟೆಂಟ್. ವರ್ಷಕ್ಕೆ ಒಂದು ಸತಿ ಮಾಡ್ಕೊಳ್ಳಿ. ಅದರೊಳಗೆ ನಿಮ್ಮ ಗರ್ಭಚೀಲ, ಅಂಡಕೋಶ ಹೆಂಗಿದೆ ಅದು ನಮ್ಗೆ ಗೊತ್ತಾಗುತ್ತೆ. ಎರಡನೇದು ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೀವಿ. ಈ ಗರ್ಭಚೀಲ ಕೆಳಗಡೆ ಭಾಗಕ್ಕೆ ಸರ್ವಿಕ್ಸ್ ಅಂತ ಹೇಳ್ತೀವಿ. ಇದು ಅಲ್ಲಿ ಸೆಲ್ಸ್ ಇರುತ್ತೆ. ಈಗ ಒಂದು ಗೈನಕಾಲಜಿಸ್ಟ್ ಹತ್ರ ಹೋದರೆ 1 ನಿಮಿಷದಲ್ಲಿ ಒಂದು ಸ್ಮಿಯರ್ ಮಾಡಿ ಆ ಸೆಲ್ಸ್ನ ಸ್ಟಡಿ ಮಾಡ್ತಾರೆ. 5 ವರ್ಷ ಆದಮೇಲೆ ಬರೋ ಕ್ಯಾನ್ಸರು ಅದು ಸೆಲ್ಸು ಆ ಪ್ಯಾಪ್ಸ್ಮಿಯರಲ್ಲಿ ಇರುತ್ತೆ. ಅಂದರೆ ಅಬ್ನಾರ್ಮಲ್ ಸೆಲ್ಸ್ ಆಗಿ ಅದು 5 years ಮೇಲೆ ಕ್ಯಾನ್ಸರಿಗೆ ಡೆವಲಪ್ ಆಗುತ್ತೆ. ನೋಡಿ ಎಷ್ಟು ಟೈಮ್ ನಿಮಗೆ ಬಾಡಿ ಕೊಡ್ತಾ ಇದೆ, ಬಟ್ ಯು ಹ್ಯಾವ್ ಮಿಸ್ ದಟ್ ಚಾನ್ಸ್. ಯು ಹ್ಯಾವ್ ಮಿಸ್ ದಟ್ ಚಾನ್ಸ್ ಟು ಫೈಂಡ್ ಔಟ್ ದಟ್ ಯು ಹ್ಯಾವ್ ಕ್ಯಾನ್ಸರ್. ಸೊ ಪ್ಯಾಪ್ಸ್ಮಿಯರ್ ಇಸ್ ಅ ವೆರಿ ಸಿಂಪಲ್ ಟೆಸ್ಟ್. ನಿಮ್ಮ ಗೈನಕ್ ಹತ್ರ ಹೋಗಿ, ಸ್ಪೆಷಲಿ ಲೇಡೀಸ್ ಅಬೌಟ್ 30-35 years ಹೋಗಿ, ನೀವು ಎಷ್ಟೊಂದು ಸತಿ ಡಾಕ್ಟ್ರ್ ಹತ್ರ ಹೋಗ್ತಾ ಇರ್ತೀರಾ. ಸಿಂಪಲ್ ಒಂದು ಚೆಕ್ ಇದೆ, ಮಾಡಿಸ್ಕೊಳ್ಳಿ. ಅದು ನಾರ್ಮಲ್ ಬಂತು ಅಂದರೆ ನೀವು 3 years ಒನ್ಸ್ ರಿಪೀಟ್ ಮಾಡೋದು ಸಾಕು. ಸೊ ಇದು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ. ಬ್ರೆಸ್ಟ್ ಕ್ಯಾನ್ಸರ್ ನೋಡಿ, ಇಟ್ಸ್ ಅ ಸಿಂಪಲ್ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಬೋದು. ಪ್ರತಿ ಸತಿ ನೀವು ಮುಟ್ಟೆಲ್ಲ ಆದಮೇಲೆ ವೆನ್ ಯು ಹ್ಯಾವ್ ಅ ಬಾತ್, ನಿಮ್ದು ಓನ್ ಹ್ಯಾಂಡ್ಸಿಂದ ಬ್ರೆಸ್ಟ್ನ ಫೀಲ್ ಮಾಡ್ಕೊಳ್ಬೇಕು. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಣ್ಣ ನಿಮ್ಮ ಗಡ್ಡೆ ಅನಿಸ್ತು, ಏನೋ ಅಬ್ನಾರ್ಮಲ್ ಡಿಸ್ಚಾರ್ಜ್ ಬರ್ತಾ ಇದೆ ಬ್ರೆಸ್ಟಿಂದ ಅನಿಸ್ತು, ಇಲ್ಲ ಸೈಜ್ ವೇರಿಯೇಷನ್ ಅನಿಸ್ತು, ಯು ಪ್ಲೀಸ್ ಕನ್ಸಲ್ಟ್ ದ ಡಾಕ್ಟರ್. ನೀವು ಪ್ರತಿ ಮಂತ್ ಇದು ಮಾಡಿಕೊಂಡ್ರೆ ಯು ನೋ ದಟ್ ಯುವರ್ ಬ್ರೆಸ್ಟ್ ಆರ್ ಲುಕಿಂಗ್ ಫೈನ್, ದರ್ ಇಸ್ ನೋ ಇಶ್ಯೂ. ಅಫ್ಕೋರ್ಸ್ ದರ್ ಇಸ್ ಒನ್ ಎಕ್ಸ್ರೇ ಕಾಲ್ಡ್ ಅಸ್ ಮ್ಯಾಮೋಗ್ರಾಮ್. ಮ್ಯಾಮೋಗ್ರಾಮ್ ಅಂತ ಬಂದಿದೆ. ನೀವು ಇದನ್ನು ಡಾಕ್ಟರ್ ಹತ್ರ ಹೋದರೆ ಐ ಥಿಂಕ್ 2,500-3,000 ಮಾಡ್ತಾರೆ. ಅದು 2 ಬ್ರೆಸ್ಟದು ಎಕ್ಸ್ರೇ ಥರ ಬರುತ್ತೆ. ಸೊ ಇದು ಒಂದು ಸತಿ ಮೇ ಬಿ ಒನ್ಸ್ ಇನ್ 3 years ಯು ಕ್ಯಾನ್ ಗೆಟ್ ಇಟ್ ಡನ್. ಅದು ನಾರ್ಮಲ್ ಬಂತು ಅಂದರೆ 3 ವರ್ಷಕ್ಕೆ ಒಂದು ಸತಿ ಮಾಡಿಸ್ಕೊಳ್ರಿ. ಸೊ ಇದರೊಳಗೆ ಬ್ರೆಸ್ಟ್ ಅವೇರ್ನೆಸ್ಸು ಬಂತು, ಗರ್ಭಚೀಲದ್ದು ನಿಮ್ಗೆ ಗೊತ್ತಾಯಿತು, ಬ್ಲಡ್ ಟೆಸ್ಟ್ ಅಂತೂ ನೀವು ಮಾಡಿಸ್ತೀರಾ. ಇದು 3 ಅಂತೂ ಕಂಪಲ್ಸರಿ ಲೇಡೀಸ್ ಹ್ಯಾವ್ ಟು ಗೆಟ್ ಇಟ್ ಡನ್. ಆಫ್ಟರ್ 30 years? Yes, after 30 years definitely all this is advisable. ಅದು ಮಾಡಿ ಅದ್ರ ತಕ್ಕಂತೆ ಪೀರಿಯಡ್ ಮ್ಯಾಮೋಗ್ರಾಮ್ ಎವ್ರಿಥಿಂಗ್ ಇಸ್ ನಾರ್ಮಲ್. 3 years once. Pap smear is normal, 3 years once. Of course in between ನಿಮಗೆ ನೋಡಿ ವೈಟ್ ಡಿಸ್ಚಾರ್ಜ್ ಇಸ್ ಅ ವೆರಿ ಕಾಮನ್ ಕಂಪ್ಲೇಂಟ್ ನಮ್ಮ ದೇಶದಲ್ಲಿ. ಬಿಳಿ ಮುಟ್ಟು ಹೋಗ್ತಾ ಇದೆ ಅದು ತುಂಬ there is lot of myth about all that. ವೈಟ್ ಡಿಸ್ಚಾರ್ಜ್ ಇದ್ದರೆ ಗೋ ಟು ಯುವರ್ ಡಾಕ್ಟರ್, ಗೆಟ್ ಇಟ್ ಎಕ್ಸಾಮಿನ್. ಆ ಟೈಮಲ್ಲಿ ಈ ಪ್ಯಾಪ್ ಸ್ಮಿಯರ್ ಮಾಡಿಬಿಡ್ತಾರೆ ನಿಮಗೆ. ಅದರೊಳಗೆ ಅಬ್ನಾರ್ಮಲ್ ಸೆಲ್ಸ್ ಏನಾನು ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತಕ್ಕಂಗೆ ಕೊಟ್ಬಿಟ್ಟು ಯು ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್. ಸೊ ಇಟ್ಸ್ ಎ ಸಿಂಪಲ್ ಟೆಸ್ಟಿಂಗ್ ವಿಚ್ ದಟ್ ಲೇಡಿ ಹ್ಯಾಸ್ ಮಿಸ್ಡ್. ಬಿಕಾಸ್ ನಾನು ಹೇಳಿದ್ನಲ್ಲ, ಹೆಣ್ಮಕ್ಳು ಕೊನೆ ತನಕ ಡಾಕ್ಟರ್ ಹತ್ರ ಬರಲ್ಲ. ಪೂರ್ತಿ ಇನ್ನೇನು ವೈಟ್ ಡಿಸ್ಚಾರ್ಜ್ ಆಗಿ ಸ್ಮೆಲ್ ಬಂದು ಅವಳಿಗೆ ಆಗಲ್ಲ ಅಂದಾಗ ಬರ್ತಾಳೆ. ಆವಾಗ ಆಲ್ರೆಡಿ ಕ್ಯಾನ್ಸರ್ ಇಸ್ ಫಾರ್ಮ್ಡ್. ಸೊ ಅರ್ಲಿಯರ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ರೇಟ್ಸ್ ತುಂಬ ಚೆನ್ನಾಗಿದೆ ಇವಾಗೆಲ್ಲ. ವಿ ಹ್ಯಾವ್ ಗಾಟ್ ಸೋ ಮೆನಿ ಮೆಡಿಸಿನ್ಸ್, ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ. ನೀವು ಅರ್ಲಿ ಕ್ಯಾನ್ಸರ್ ಪ್ರಿವೆಂಟ್ ಮಾಡಿದೆ ಹೆಲ್ದಿ ಲೈಫ್ ಯು ಕ್ಯಾನ್ ಲಿವ್. ವಿ ಸಿ ಸೋ ಮೆನಿ ಆಫ್ ಅ ಫಿಲ್ಮ್ ಆ್ಯಕ್ಟ್ರೆಸಸ್ ಆ್ಯಂಡ್ ಆ್ಯಕ್ಟರ್ಸ್ ಕ್ಯಾನ್ಸರಿಂದ ರಿಕವರ್ ಆಗಿ ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಇವಾಗ. ಯಾಕಂದರೆ ಇಟ್ ವಾಸ್ ಕಾಟ್ ಅರ್ಲಿ. ಸೊ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಕಾಲ ಇದೆ ಇವಾಗ. ಕಾಯಿಲೆ ಬಂದಮೇಲೆ ಡಾಕ್ಟರ್ ಹತ್ರ ಹೋಗಬಾರ್ದು, ಮುಂಚೆ ಇದೆಯಾ ಇಲ್ಲ ಅಂತ ಗೊತ್ತಾಗಬೇಕು. ಅಫ್ಕೋರ್ಸ್ ಬ್ರೆಸ್ಟ್ ಕ್ಯಾನ್ಸರ್ಗೆ ದರ್ ಇಸ್ ಅ ಜೀನ್ ಆಲ್ಸೋ. BRCA1 and 2 ಜೀನ್ ಟೆಸ್ಟಿಂಗ್ ಇದೆ. ಹೆರಿಡಿಟ್ರಿ ಇದೆ. ದರ್ ಇಸ್ ಅ ಹೆರಿಡಿಟ್ರಿ ಟು ದಿಸ್. ಸೊ BRCA1 and 2 ಜೀನ್ಸ್ ಇದ್ದವರಿಗೆ ದರ್ ಇಸ್ ಮೋರ್ ಚಾನ್ಸ್ ಆಫ್ ಗೆಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ದಟ್ ಟೆಸ್ಟಿಂಗ್ ಆಲ್ಸೋ ಯು ಕ್ಯಾನ್ ಗೆಟ್ ಇಟ್ ಡನ್. ಮೇಡಮ್, ಆಮೇಲೆ ಈ ಮೆಮೊಗ್ರಫಿ ಮಾಡೋದ್ರಿಂದ ಅದರದ್ದು ಸೈಡ್ ಎಫೆಕ್ಟ್ಸ್ ಏನು ಇಲ್ವಲ್ಲ? ನಥಿಂಗ್ ಲೈಕ್ ದಟ್. ಇಟ್ಸ್ ಕ್ವೈಟ್ ಅ ಸೇಫ್ ಟೆಸ್ಟ್ ಆ್ಯಂಡ್ ಡೋಂಟ್ ವರಿ. ದಟ್ ಇಸ್ ವೈ ವಿ ಆರ್ ರೆಕಮೆಂಡಿಂಗ್ ಮ್ಯಾಮೋಗ್ರಾಮ್. ಅದರಿಂದ ನಿಮ್ಗೇನು ತೊಂದರೆ ಆಗಲ್ಲ.
ಕ್ಯಾನ್ಸರ್ಗೆ HPV ವ್ಯಾಕ್ಸಿನ್ ವಾಟ್ ವ್ಯಾಲ್ಯೂ ಅಡಿಷನ್ ಇಟ್ ವಿಲ್ ಡೂ ಮೇಡಮ್? ನೋಡಿ, ಗರ್ಭಚೀಲ ಕ್ಯಾನ್ಸರ್ ಇಸ್ ಕಾಸ್ಡ್ ಬೈ HPV ವೈರಸ್. ಈ HPV ವೈರಸ್ ನಮ್ಮ ಗರ್ಭಚೀಲ ಮೂತಿಗೆ ಹೋಗಿ ಕೂತ್ಕೊಳ್ಳುತ್ತೆ, ಆಮೇಲೆ ಅಲ್ಲೇ ಸ್ಲೋಲಿ ಅದು ಗ್ರೋ ಆಗಿಬಿಟ್ಟು ಕ್ಯಾನ್ಸರ್ ಫಾರ್ಮ್ ಆಗುತ್ತೆ. ಇವಾಗ ಒಂದು HPV ವ್ಯಾಕ್ಸಿನ್ ಅಂತ ಬಂದಿದೆ. ಇದು ಆ್ಯಕ್ಚುಲಿ ಸುಮಾರು 20 ವರ್ಷದಿಂದ ಬೇರೆ ಬೇರೆ ಕಂಟ್ರೀಸಲ್ಲಿ ಪ್ರಚಲನೆ ಇದೆ. ಇಟ್ ಇಸ್ ಎಕ್ಸಿಸ್ಟೆಂಟ್. ಬಟ್ ನಮ್ಮ ದೇಶದಲ್ಲಿ ಈ ನಡುವೆ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ. ಸೊ ಈ ವ್ಯಾಕ್ಸಿನ್ನು ಏನು ಮಾಡುತ್ತೆ, ನಿಮ್ಮ ಬಾಡಿಗೆ ನೀವು ವ್ಯಾಕ್ಸಿನ್ ತೊಗೊಂಡ್ರೆ HPV ವೈರಸ್ ಅಗೇನ್ಸ್ಟ್ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ, ಇಮ್ಯುನಿಟಿ ಕೊಟ್ಬಿಡುತ್ತೆ ನಿಮಗೆ. ಸೊ ನಮ್ಮ ದೇಶದಲ್ಲಿ ಕೂಡ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮಲ್ಲಿ ಗೌರ್ಮೆಂಟ್ ಇಸ್ ಟ್ರೈಂಗ್ ಟು ಗೆಟ್ ದಿಸ್ ವ್ಯಾಕ್ಸಿನ್ ಇಂಟ್ರೊಡ್ಯೂಸ್ಡ್. ಐಡಿಯಲ್ ಏಜ್ ಟು ವ್ಯಾಕ್ಸಿನೇಟ್ ಇಸ್ 9 to 14 years ಗರ್ಲ್ಸ್. 9 to 14 years 14 years ಹೆಣ್ಮಕ್ಳು ಈ ವ್ಯಾಕ್ಸಿನ್ ತೊಗೊಂಡ್ರೆ ಅವರಿಗೆ 2 ಡೋಸೇ ಸಾಕು. 1 ತಿಂಗಳಿಗೆ 1 ಡೋಸು ಆ್ಯಂಡ್ ಆಫ್ಟರ್ 6 months 1 ಬೂಸ್ಟರ್ ಡೋಸ್ ಬೇಕು ಅವರಿಗೆ. ಈ ವ್ಯಾಕ್ಸಿನ್ ಮೇಡಮ್ ಇಷ್ಟು ಜಲ್ದಿ ಸಣ್ಣ ಮಗುಗೆ ಯಾಕೆ ಹಾಕ್ಸ್ತಾ ಇದ್ದೀರಾ, ಇನ್ನೂ ಕ್ಯಾನ್ಸರ್ ಎಲ್ಲ ದೊಡ್ಡವರಾದ್ಮೇಲಲ್ಲ ಅಂತ ಭಾಳ ಜನ ಕೇಳ್ತಾರೆ. ನೋಡಿ, ಮಗು ಹುಟ್ಟಿದ ತಕ್ಷಣ BCG OPV ಎಲ್ಲ ಯಾಕೆ ಕೊಡ್ತೀವಿ ವ್ಯಾಕ್ಸಿನ್? ಯಾಕಂದರೆ ಆ್ಯಂಟಿಬಾಡೀಸ್ ಜಲ್ದಿ ಡೆವಲಪ್ ಆಗುತ್ತೆ. ಸೊ ಈ 9 to 14 yearsಲ್ಲಿ ತುಂಬ ಜಲ್ದಿ ಕೊಟ್ಟಂಗೆಲ್ಲ ಆ್ಯಂಟಿಬಾಡಿ ಕವರೇಜ್ ಪ್ರೊಡಕ್ಷನ್ ಇಸ್ ಮೋರ್. ಅದಕ್ಕೆ ಬಿಫೋರ್ ದ ಗರ್ಲ್ಸ್ ಗೆಟ್ಸ್ ಸೆಕ್ಷುಲಿ ಆ್ಯಕ್ಟಿವ್ ವಿ ಶುಡ್ ಆಲ್ವೇಸ್ ವ್ಯಾಕ್ಸಿನೇಟ್. ಬಟ್ 15 ಇಂದ 45 years ತನಕನೂ ವ್ಯಾಕ್ಸಿನ್ ಹಾಕ್ಕೊಳ್ಬೋದು. ಬಟ್ 3 ಡೋಸಸ್ ಬರುತ್ತೆ ಅದಕ್ಕೆ. ಫಸ್ಟ್ ಡೋಸ್ ಮತ್ತು 2 monthsಗೆ 1 ಡೋಸು, 6 monthsಗೆ 1 ಡೋಸು. ಸೊ 3 ಡೋಸಸಲ್ಲಿ ಹಾಕ್ಕೊಳ್ಬೋದು. ದೀಸ್ ವ್ಯಾಕ್ಸಿನ್ಸ್ ಆರ್ ಕ್ವೈಟ್ ಸೇಫ್. ಇಟ್ ಇಸ್ ಜಸ್ಟ್ ಅ ಸ್ಮಾಲ್ IM ಇಂಜೆಕ್ಷನ್ ಅಷ್ಟೇ, ಒಂದು ಕೈಗೆ ಕೊಡ್ತಾರೆ, ಏನೂ ಇದನ್ನು ತೊಂದರೆ ಆಗಲ್ಲ. ಒಂದು ದಿವಸ ಚೂರು ನೋವು ಇರ್ಬೋದು ಅಷ್ಟೇ, ಮೇ ಬಿ ಅ ಲಿಟಲ್ ಫೀವರಿಶ್ನೆಸ್, ಅದು ಬಿಟ್ಟು ಏನೂ ಆಗಲ್ಲ. ಸೊ ಡೆಫಿನೆಟ್ಲಿ ಐ ವುಡ್ ಅಡ್ವೈಸ್ ಆಲ್ ಲೇಡೀಸ್ ಟು ಗೋ ಟು ಯುವರ್ ಡಾಕ್ಟರ್ಸ್, ಗೈನಕಾಲಜಿಸ್ಟ್, ಮಕ್ಕಳಿದ್ರೆ ಪೀಡಿಯಾಟ್ರಿಷಿಯನ್, ಎಲ್ಲರ ಹತ್ರ ಈ ವ್ಯಾಕ್ಸಿನ್ ಬರುತ್ತೆ. ಈ ವ್ಯಾಕ್ಸಿನ್ ಸ್ವಲ್ಪ ಡಿಫ್ರೆಂಟ್ ಟೈಪ್ಸಲ್ಲಿ ಬರುತ್ತೆ. ನಮ್ಮ ದೇಶದಿಂದನೇ ಅಂದರೆ ಗೌರ್ಮೆಂಟ್ ಇನಿಷಿಯೇಟಿವಿಂದನೇ ಒಂದು ವ್ಯಾಕ್ಸಿನ್ ಸರ್ವವ್ಯಾಕ್ ಅಂತ ಇದೆ, ಅದು 2000 per ಡೋಸ್ ಬರುತ್ತೆ. ಸೊ ಇದು 26 years ಲೇಡೀಸ್ ತನಕ ಉಪಯೋಗ ಬರುತ್ತೆ ಇದು. ಆಮೇಲೆ 26 to 45 years ಲೇಡೀಸಿಗೆ ಗಾರ್ಡಸಿಲ್ ಅಂತ ಬರುತ್ತೆ. ಅದರೊಳಗೂ ಡಿಫ್ರೆಂಟ್ ಟೈಪ್ಸ್ ಇದೆ. ಗಾರ್ಡಸಿಲ್ ನಾರ್ಮಲ್ ಆ್ಯಂಡ್ ಗಾರ್ಡಸಿಲ್ 9 ಅಂತ ಬರುತ್ತೆ. ಡಿಫ್ರೆಂಟ್ ಸಬ್ ಟೈಪ್ಸ್ ಆಫ್ ವೈರಸಸ್ನ ಕವರ್ ಮಾಡುತ್ತೆ. ಅದು ಗಾರ್ಡಸಿಲ್ ಇಸ್ ಅರೌಂಡ್ 4000. ಗಾರ್ಡಸಿಲ್ 9 ಇಸ್ ಸ್ಟಿಲ್ ಎಕ್ಸ್ಪೆನ್ಸಿವ್, 10,850. ಬಟ್ ಐ ವುಡ್ ನಾಟ್ ಆಸ್ಕ್ ಟು ಗೋ ಫಾರ್ ಗಾರ್ಡಸಿಲ್ 9. ಬೇಸಿಕ್ ಕವರೇಜ್ ನಿಮ್ಗೆ ಏನು ಬೇಕು, ಕ್ಯಾನ್ಸರ್ ಪ್ರಿವೆನ್ಷನ್, ಅದು ಈ 2 ಡೋಸಸ್ 2 and 4Kಗೆ ಬರುತ್ತೆ. ಸೊ ನೀವು ಪ್ಲೀಸ್ ಗೋ ಟು ಯುವರ್ ಡಾಕ್ಟರ್ ವಿದೌಟ್ ಎನಿ ಅಪ್ರಿಯೇಷನ್. ನಾನು ನನ್ನ ಮಕ್ಳಿಗೂ ಮಾಡಿಸಿದ್ದೀನಿ. ಸೊ ಹಾಗಾಗಿ ನಮ್ಮ ರಿಲೇಟಿವ್ಸ್ಗೆಲ್ಲ ಕೊಡಿಸಿದ್ದೀನಿ. ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಹರ್ಡ್ ಇಮ್ಯುನಿಟಿ ಅಂತಾರೆ, ಅಂದರೆ ಜಾಸ್ತಿ ಜನ ವ್ಯಾಕ್ಸಿನ್ ಮಾಡಿಸ್ಕೊಂಡಾಗೆಲ್ಲ ವೈರಸ್ಸಿಗೆ ಎಲ್ಲಿ ಹೋಗ್ಬೇಕು ಕೂಡಲಿಕ್ಕೆ ಜಾಗ ಸಿಕ್ಕಲ್ಲ. ಅದು ಈ ವಿತ್ ಟೈಮ್ ಅದು ಡಿಸಪಿಯರ್ ಆಗುತ್ತೆ. ಇಮ್ಯಾಜಿನ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರೇ ಹೋಗಿಬಿಟ್ರೆ 50 ವರ್ಷಲ್ಲೇ, ಅದು ನಮ್ಮ ಕೈಲಿದೆ, ಸೊಸೈಟಿ ಕೈಲಿದೆ. ಸೊ ಡೆಫಿನೆಟ್ಲಿ ಇದು ನಿಮ್ಮ ಮಾಧ್ಯಮದಿಂದ ಐ ಲೈಕ್ ಟು ಟೆಲ್ ದಟ್ ಕೈಂಡ್ಲಿ ಗೋ ಫಾರ್ HPV ವ್ಯಾಕ್ಸಿನೇಷನ್. ನೋಡಿ, 2000 4000 ಏನೋ ಡ್ರೆಸ್ಸಿಗೆ ಬಟ್ಟೆಗೆ ಹಾಕಿರ್ತೀವಿ. ಸೊ ಹಾಗಾಗಿ ಇಟ್ ಈಸ್ ನಾಟ್ ದ್ಯಾಟ್ ಎಕ್ಸ್ಪೆನ್ಸಿವ್. ಯು ಡೆಫಿನೆಟ್ಲಿ ಟೇಕ್ ಟೈಮ್, ಗೋ ಟು ಯುವರ್ ಡಾಕ್ಟರ್ ಆ್ಯಂಡ್ ಗೆಟ್ ಇಟ್ ಡನ್. ಥ್ಯಾಂಕ್ ಯು ಮೇಡಮ್, ದಟ್ಸ್ ಅ ಕೈಂಡ್ ಆಫ್ ಇನ್ಫಾರ್ಮೇಷನ್. ಅದೊಂದೇ ವ್ಯಾಕ್ಸಿನಾ ಮೇಡಮ್ ಆಸ್ ಆಫ್ ನೌ ಅವೈಲಬಲ್? HPV ವ್ಯಾಕ್ಸಿನ್ ಒಂದೇ ಇರೋದು. ಯೂಶಲಿ ಪ್ರೆಗ್ನೆನ್ಸಿಗಿಂತ ಮುಂಚೆ ಒಂದು ರುಬೆಲಾ ವ್ಯಾಕ್ಸಿನ್ ಅಂತ ಇರುತ್ತೆ, ಅದು ಒಂದು ಬೇಕಾದ್ರೆ ಮಾಡಿಸ್ಕೊಳ್ಬೋದು. ಸೊ ದಟ್ ರುಬೆಲಾಯಿಂದ ಕೆಲವು ಬರೋ ಕಾಯಿಲೆಗಳು ತಡಿಬೋದು. ಪ್ರೆಗ್ನೆನ್ಸಿಲಿ ಅಫ್ಕೋರ್ಸ್ ಪ್ರೆಗ್ನೆಂಟ್ ಇದ್ದಾಗ TD, ಟೆಟನಸ್ಸು ಮತ್ತು ಬೂಸ್ಟ್ರಿಕ್ಸ್ ಅಂತ ವ್ಯಾಕ್ಸಿನ್ ಹಾಕ್ತೀವಿ, ರೆಗ್ಯುಲರ್ ಪ್ರಾಕ್ಟೀಸಲ್ಲೇ ಹಾಕ್ತೀವಿ. ಆಮೇಲೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಕೂಡ ಹಾಕ್ಕೊಳ್ಬೋದು. ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂದರೆ ಏನು, ಕೆಮ್ಮು, ನೆಗಡಿ, ನಿಮೋನಿಯಾನ ತಡೀತದೆ. ಸೊ ಈ ವ್ಯಾಕ್ಸಿನ್ಗಳು ಎಲ್ಲ ಅವ್ರು ಹಾಕ್ಕೊಳ್ಬೋದು. ಬಟ್ ಇವಾಗ ಒತ್ತಡ ನಾವು HPV ವ್ಯಾಕ್ಸಿನ್ ಮೇಲೆ ಜಾಸ್ತಿ ಕೊಡ್ತಾ ಇದ್ದೇವೆ. ಆ್ಯಕ್ಚುಲಿ ಇಫ್ ಯು ಮೇ ಬಿ ಸರ್ಪ್ರೈಸ್, HPV ವ್ಯಾಕ್ಸಿನ್ ಕ್ಯಾನ್ ಬಿ ಟೇಕನ್ ಬೈ ಮೆನ್. ಯಾಕಂದರೆ HPV ವೈರಸ್ ಕ್ಯಾನ್ ಕಾಸ್ ಓರಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್, ಪೀನೈಲ್ ಕ್ಯಾನ್ಸರ್. ಹಾಗಾಗಿ ಗಂಡು ಮಕ್ಕಳು ಹಾಕ್ಕೊಳ್ಬೋದು. ಬಟ್ ಇವಾಗ ಬಿಕಾಸ್ ನಮ್ಮ ಗೌರ್ಮೆಂಟ್ ಫೋಕಸ್ ಇಸ್ ಆನ್ ಲೇಡೀಸ್, ಯಾಕಂದ್ರೆ ಕ್ಯಾನ್ಸರ್ ಇಸ್ ಸೋ ಕಾಮನ್. ಇಸ್ ಗರ್ಭಚೀಲ ಕ್ಯಾನ್ಸರ್ ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ಇಂಡಿಯಾ. ಅದನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ನಾವು ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಮೇಡಮ್, ವಾಟ್ ಈಸ್ ದಟ್ ಒನ್ ಮಿತ್ ಅಬೌಟ್ ವುಮೆನ್ಸ್ ಹೆಲ್ತ್ ಯು ವಿಶ್ ಪೀಪಲ್ ವುಡ್ ಸ್ಟಾಪ್ ಬಿಲೀವಿಂಗ್? I would say ಪೀರಿಯಡ್ಸಲ್ಲಿ there is lot of taboo with the periods. ಸೊ ಪೀರಿಯಡ್ಸಲ್ಲಿ ಸ್ನಾನ ಮಾಡಬಾರ್ದು, ಮುಟ್ಟು ಬಂದರೆ ಸ್ನಾನ ಮಾಡಬಾರ್ದು, ರೆಡಿ ಆಗಬಾರ್ದು, ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತ ಹೇಳ್ತಾರಲ್ವ. ಐ ವಿಶ್ ದಟ್ ಪೀಪಲ್ ಡೋಂಟ್ ಬಿಲೀವ್ ದಟ್. ಥ್ಯಾಂಕ್ ಯು ಮೇಡಮ್. One daily habit every woman should start today. Start moving, start walking, start exercise, start some weight lifting. And I want them to take time for themselves.
in a 24 hours, half an hour for their own health. I want ladies to take this into their hand and start doing. What is the most common mistake women make when it comes to their reproductive health? Probably they're not very serious, or they don't think about their reproductive health. If they plan their pregnancy, they start taking folic acid supplementation. As I told, mother's health when she's getting pregnant is very important for the child's health also. So try to make themselves physically, mentally fit and be prepared for this process. Now, this is quite interesting question, madam. Your one-line message to men about understanding women better. Please listen with open ears. Madam, there is one question, madam. It is like, if hormones could talk, what would they tell us? Hormones will tell, hey, listen, I am there. I can make you cry. I can make you laugh. So don't neglect me. I am there with you. So be cautious. Yes. Listen to it. Yes. ಥ್ಯಾಂಕ್ ಯು ಮೇಡಮ್. ನೀವು ಏನಾದರೂ ಹೇಳಬೇಕು ಅಂದರೆ ಮೇಡಮ್, ಬುಕ್ ಓದಬೇಕು ಅಂದರೆ ಯಾವ ಬುಕ್ ಸಜೆಸ್ಟ್ ಮಾಡ್ತೀರಿ ಮೇಡಮ್? I am not a very big book reader, sir. So they can read all sorts of book, but what I would tell them is, instead of book, try to go to a proper doctor and get correct information. ಆಮೇಲೆ ಅಫ್ಕೋರ್ಸ್ ದೇರ್ ಸೋ ಮೆನಿ ಯೂಟ್ಯೂಬ್ ವಿಡಿಯೋಸ್ ಆ್ಯಂಡ್ ಎವ್ರಿಥಿಂಗ್, ಲಾಟ್ ಆಫ್ ಇನ್ಫಾರ್ಮೇಷನ್, ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್, ಡಯಟ್ ಇನ್ಫಾರ್ಮೇಷನ್ ದೇ ಕ್ಯಾನ್ ಗೆಟ್. I will try to see which book is ideal and let you know about it later. Perfect. Madam, for example, like you share one complicated patient you handled. ಅಂದರೆ ಮೇ ಬಿ ಕಾಂಪ್ಲಿಕೇಟೆಡ್ ಡೆಲಿವರಿ ಕೇಸೋ ಅಥವಾ patient himself is complicated. He might have thrown you 100 questions. No, there are many patients who come, sir. They have so many questions in their mind. Then they'll keep on, they don't trust your decisions. If I take a patient for labor pains, they'll keep on asking, why madam, how much time has happened, why are you taking this call? That's why I said trust factor is very important between patient and doctor. They should think that what she is doing is for my own wife's health and nothing else. ಡಿಫಿಕಲ್ಟ್ ಡೆಲಿವರೀಸ್ ತುಂಬ ಆಗಿದೆ ಸರ್. ನೋಡಿ, ನಿಮಗೆ ಅದೇ ಬ್ಲೀಡಿಂಗ್ ಆಗೋದು ಗರ್ಭಚೀಲ ಡೆಲಿವರಿ ಆದಮೇಲೆ, ಡೆಲಿವರಿ ಆದಮೇಲೆ ಯೂಟ್ರಸ್ ಶುಡ್ ಕಾಂಟ್ರಾಕ್ಟ್, ಗರ್ಭಚೀಲ ಕಾಂಟ್ರಾಕ್ಟ್ ಆಗಬೇಕು. ಅದು ಕಾಂಟ್ರಾಕ್ಟ್ ಆಗಿಲ್ಲ ಅಂದರೆ ತುಂಬ ರಕ್ತಸ್ರಾವ ಆಗುತ್ತೆ. ವಿ ಹ್ಯಾವ್ ಹ್ಯಾಡ್ ಕೇಸಸ್ ವೇರ್ ಗರ್ಭಚೀಲ ಇನ್ವರ್ಟ್ ಆಗಿಬಿಡುತ್ತೆ. ಗರ್ಭಚೀಲ ಮಗು ಬಂದ ತಕ್ಷಣವೇ ಅದು ಉಲ್ಟಾ ಆಗಿಬಿಡುತ್ತೆ. ಇನ್ವರ್ಷನ್ ಆಫ್ ಯೂಟ್ರಸ್ ಅಂತ ಹೇಳ್ತೀವಿ. ಆಮೇಲೆ ಮಾಸಗಳು ಕೆಳಗಡೆ ಕೂತ್ಕೊಂಡು, ಮಾಸ ಹೆಂಗಾಗುತ್ತೆ, ಪ್ರೀವಿಯ ಅಂದರೆ ಕೆಳಗಡೆ ಕೂತ್ಕೊಂಡು ಅದು ಇನ್ಫ್ಯಾಕ್ಟ್ ಗರ್ಭಚೀಲನ ಒಡೆದು ಉಚ್ಚೆ ಚೀಲ ತನಕ ಹೋಗ್ತಾ ಇರುತ್ತೆ ಮಾಸ. ಇದಕ್ಕೆಲ್ಲ ಪ್ಲಾಸೆಂಟಾ ಎಕ್ರೀಟಾ ಅಂತ ಹೇಳ್ತಾರೆ. ಸೊ ಇವಾಗ ಆ ಟೈಮಲ್ಲಿ ಮಗುನ ಡೆಲಿವರಿ ಮಾಡಿದ ತಕ್ಷಣ ಗರ್ಭಚೀಲನೂ ತೆಗ್ಬಿಡ್ತೀವಿ, ಯಾಕಂದರೆ ನಿಮ್ಗೆ ಅಷ್ಟು ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ದೀಸ್ ಆರ್ ಆಲ್ ವೆರಿ ಹೈ ರಿಸ್ಕ್ ಕೇಸಸ್ ವಿಚ್ ವಿ ಹ್ಯಾವ್ ಹ್ಯಾಂಡಲ್ಡ್ ಇನ್ ಅವರ್ ಲೈಫ್ಸ್. You have seen extremes. Yes, we have seen extremes. And ಮುಂಚೆ ಎಲ್ಲ we used to, ಹಳ್ಳಿ ಊರಿಂದ ಫಿಟ್ಸು, ಬಿ ಪಿ ಜಾಸ್ತಿ ಆಗಿ ಫಿಟ್ಸ್ ಆಗೋ ಸ್ಟೇಜಲ್ಲೂ ಕೂಡ ಪೇಷಂಟ್ನ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಸರಿಯಾಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿಸಿರಲ್ಲ, ತೋರಿಸ್ಕೊಂಡಿರಲ್ಲ. ಡಾಕ್ಟರ್ ಬಿ ಪಿ ಜಾಸ್ತಿ ಆಗಿದೆ, ಮಾತ್ರೆ ತೊಗೊಂಡು 1 ವಾರಕ್ಕೆ ಬಾ ಅಂದರೆ ಹೋಗಿರಲ್ಲ. ಪೂರ್ತಿ ಜಾಸ್ತಿ ಆಗಿ ಫಿಟ್ಸು ಬರೋ ಸ್ಟೇಜಲ್ಲಿ ತೊಗೊಂಡು ಪೇಷಂಟ್ ಅನ್ಕಾನ್ಷಿಯಸ್ ಆಗಿ ಬರ್ತಾಳೆ. ಅದರೊಳಗೆ ತಾಯಿನೂ ಉಳಿಸ್ಬೇಕು, ಮಗುನೂ ಉಳಿಸ್ಬೇಕು. ನೋಡಿ, ಆಬ್ಸ್ಟೆಟಿಷಿಯನ್ ಕೆಲಸ ತುಂಬ ಕಷ್ಟ. ಯಾಕಂದ್ರೆ 2 ಜೀವ ಅದು ಹ್ಯಾಂಡಲ್ ಮಾಡ್ತಾ ಇರುತ್ತೆ ಆಬ್ಸ್ಟೆಟಿಷಿಯನ್. ತಾಯಿನೂ ನೋಡಬೇಕು, ಮಗುನೂ ನೋಡಬೇಕು. ಪ್ರೀಮ್ಯಾಚೂರ್ ಡೆಲಿವರಿ ಆಗಲಿಕ್ಕಿದೆ, ಬಟ್ ಯಾವ ಸ್ಟೇಜಲ್ಲಿ ನಾನು ಡೆಲಿವರಿ ಮಾಡಬೇಕು, ಮಗುಗೆ ಇನ್ನೊಂದು ವಾರ ಹೊಟ್ಟೆಲಿ ಕೊಟ್ಟರೆ ಒಳ್ಳೇದಾ, ಇಲ್ಲ ಇವತ್ತೇ ನಾನು ತೆಕ್ಕೊಂಡ್ರೆ ಒಳ್ಳೇದಾ, ಈ ಡಿಸಿಷನ್ಗಳು ತುಂಬ ನಮ್ಮ ಲೈಫಲ್ಲಿ ಬರುತ್ತೆ ಅಲ್ವಾ ಮೇಡಮ್? ಮಗುನ ಮದರ ಯಾವ್ದು ನಾವು ಸೇವ್ ಮಾಡಬೇಕು ನೋಡಿ. ಆಮೇಲೆ ಪ್ರಾಬ್ಲಮ್ ವಿತ್ ಅಸ್, ಐ ವುಡ್ ಟೆಲ್ ಆನ್ ಬಿಹಾಫ್ ಆಫ್ ಆಲ್ ಮೈ ಆಬ್ಸ್ಟೆಟಿಷಿಯನ್ ಕಾಲೀಗ್ಸ್, ಆ ಹೆರಿಗೆ ರೂಮಲ್ಲಿ ನಾವು ಒಬ್ಬರೇ ನಿಂತ್ಕೊಂಡು ಹೆರಿಗೆ ಮಾಡುವಾಗ, ಬ್ಲೀಡಿಂಗ್ ಆಗುವಾಗ ಆಗೋ ಸ್ಟ್ರೆಸ್ಸು ನಮಗೆ ಗೊತ್ತು. ಇಟ್ಸ್ ವೆರಿ ಈಸಿ ನೋಡಿ. ಅಫ್ಕೋರ್ಸ್ ಪೇಷಂಟ್ಗೂ ಎಕ್ಸೆಪ್ಟೆನ್ಸ್ ಆಗಲ್ಲ, ಯಾಕಂದರೆ ವರ್ಕಿಂಗ್ ಒಂದು ಹೆಲ್ದಿ ಲೇಡಿ ಹೆರಿಗೆ ರೂಮಿಗೆ ಹೋಗಿದ್ದಾಳೆ, ಏನೋ ಪ್ರಾಬ್ಲಮ್ ಆಗಿದೆ, ಸರಿ, ಕೆಲವು ಸತಿ ಮೃತ ಶವನೂ ಆಗುತ್ತೆ. ಯು ಹರ್ಡ್ ಕೇಸಸ್ ರೀಸೆಂಟ್ಲಿ. ಯಾವ ಡಾಕ್ಟರ್ ಬೇಕಂತ ಮಾಡಲ್ಲ, ಅವ್ರ ಪ್ರಾಣ ಉಳಿಸ್ಲಿಕ್ಕೆ ನೋಡಿರ್ತಾರೆ. ಬಟ್ ನಮ್ಮ ಆ ಡಿಸಿಷನ್ಸ್ ಎಲ್ಲ ಕ್ವಿಕ್ ಡಿಸಿಷನ್, ವಿದಿನ್ ಅ ಮಿನಿಟ್ ಐ ಹ್ಯಾವ್ ಟು ಟೇಕ್. ಶಿ ಈಸ್ ಬ್ಲೀಡಿಂಗ್, ಶಲ್ ಐ ಡೂ ದಿಸ್, ಶುಲ್ ಐ ಗೋ ದಟ್, ವಿ ಹ್ಯಾವ್ ಟು ವರ್ಕ್ ವೆರಿ ಫಾಸ್ಟ್. ಬೇರೆ ಕಡೆ ಕಾಯಿಲೆ ನೋಡಿ, ಓಲ್ಡ್ ಮನುಷ್ಯ ಸತ್ರು, ಅವ್ರ MI ಆಗಿ ಸತ್ತು, ಸ್ಟ್ರೋಕ್, ಎಕ್ಸೆಪ್ಟೆನ್ಸ್ ಇರುತ್ತೆ. ಬಟ್ ನಮ್ಮಲ್ಲಿ ದಟ್ ಈಸ್ ಅ ಸ್ಟ್ರಿಕ್ಟ್ ನೋ, ಪೀಪಲ್ ಡೋಂಟ್ ಎಕ್ಸೆಪ್ಟ್, ಆ್ಯಂಡ್ ವಿಚ್ ಇಸ್ ನಾಟ್ ರೈಟ್. ಯಾಕಂದರೆ ಆಗುತ್ತೆ ಕೆಲವು ಸತಿ ನೀವು ಎಲ್ಲ ವಿಷಯ ಮಾಡಿದರೂ ಕೂಡ ಬ್ಲೀಡಿಂಗ್ ಆಗಿರುತ್ತೆ.
ನೀವು ಎಲ್ಲ ಮೆಡಿಸಿನ್ ಟ್ರೈ ಆದರೂ ಕೂಡ ಹೆರಿಗೆ ಆಗಿರಲ್ಲ. ಅದಕ್ಕೆ ಹೆರಿಗೆ ಆಗಿ ಸಲೀಸ್ ಬಂದರೆ ರೀಬರ್ತ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಟ್ಸ್ ನಾಟ್ ಈಸಿ. ಸೊ ವಾಟ್ ಅವರ್ ಜಾಬ್ ಐ ಸೇ ಆಬ್ಸ್ಟೆಟಿಷಿಯನ್ಸ್ ನಾವು ಏನು ಇಷ್ಟು ವರ್ಷ ಏನು ಮಾಡ್ತೇವೆ, ಇಟ್ಸ್ ಅ ವೆರಿ ಹೈ ರಿಸ್ಕ್ ಜಾಬ್. ತುಂಬ ಟೆನ್ಷನ್ ಇರೋ ಕೆಲಸ ನಮ್ಮದು. ಸೊ ಆ್ಯಂಡ್ ನಾವು ಪೇಷಂಟಿಗೆ 100% ಅವರಿಗೆ ಬೆಸ್ಟ್ ಕೊಡೋಣ ಅಂತಲೇ ನಮ್ಮ ಉದ್ದೇಶ ಇರುತ್ತೆ. ಸೊ ಇದನ್ನು ಐ ಫೀಲ್ ನಮ್ಮ ಪೇಷಂಟ್ಸು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಚೆನ್ನಾಗಿರುತ್ತೆ. ನೈಸ್ಲಿ ಸೆಡ್ ಮೇಡಮ್. ಇದು ರಿಯಲಿ ಮ್ಯಾಟರ್ಸ್ ಎ ಲಾಟ್. ಇಟ್ಸ್ ನಾವು ಸುಮ್ಮನೆ ಬಂದು ಅಡ್ಮಿಟ್ ಮಾಡಿ ನಿಮ್ಮ ಕೆಲಸ ಅಂತಲ್ಲ, ಮ್ಯೂಚುವಲಿ ಬೋತ್ ಹ್ಯಾವ್ ಟು ರೆಸ್ಪೆಕ್ಟ್. ಅಂದರೆ ಪೇಷಂಟ್ ಶುಡ್ ಆಲ್ಸೋ ಕೋಆಪರೇಟ್. ಹೌದು ಮೇಡಮ್, ಐ ಟ್ರಸ್ಟ್ ಯು ಪ್ಲೀಸ್ ಗೋ ಹೆಡ್ ವಿತ್ ಯುವರ್ ಡಿಸಿಷನ್. ಅದು ಹೇಳಿಬಿಟ್ರೆ ಎಷ್ಟೋ ನಮ್ಮ ಕೆಲಸ ಅಪ್ಪ ಮೇಡಮ್ ನೀವು ಹೇಳ್ತೀರಾ ಮಾಡ್ತೀವಿ ಅಂದರೆ ನನಗೂ ಫ್ರೀ ಮೈಂಡಿನ ಐ ಕ್ಯಾನ್ ಗೋ ಹೆಡ್ ಕೆಲಸ. ಮೇಡಮ್ ಹಿಂಗೆ ಯಾಕೆ ಇನ್ನೂ ನೋಡಿ ಅಂತ ಹೇಳಿ ಮತ್ತೆ ಏನಾಗಲಿ ನೀವು ಸೈನ್ ಮಾಡಿರಿ, ಈ ಸಿಚುವೇಶನ್ ತನಕ ಐ ಫೀಲ್ ವಿ ಶುಡ್ ನಾಟ್ ಪುಲ್ ಥಿಂಗ್ಸ್ ಟೂ ಮಚ್. ಸೊ ಅವಾಗ ಮಾಡೋಕ್ಕೆ ಕೂಡ ನಮಗೆ ಅಫ್ಕೋರ್ಸ್ ಎಲ್ಲರೂ ಒಂದೇ ಥರ ನೇಚರ್ ಇರಲ್ಲ. ಕೆಲವರು ಮೇಡಮ್ ಸಟನ್ ಸಿಚುವೇಶನ್ಸ್, ಯಾಕಪ್ಪ ಈ ಕೇಸ್ ತಗೊಂಡೆ ನಾನು. ಅಲ್ಟಿಮೇಟ್ಲಿ ನನ್ನ ಜಾಬೇ ಇದು. ನಾನು ಎಲ್ಲ ಪೇಷಂಟ್ ಬಂದವ್ರನ್ನ ನಾನು ತಗೊಳ್ಳೇಬೇಕು, ಇಲ್ಲಾಂದರೆ ಐ ವೋಂಟ್ ಸರ್ವೈವ್. ಬಟ್ ಅಫ್ಕೋರ್ಸ್ ದೇರ್ ಆರ್ ಸಮ್ಟೈಮ್ಸ್ ವಿ ಫೀಲ್ ಸ್ಯಾಡ್ ದಟ್ ಇಷ್ಟು ಮಾಡಿನೂ ದೇ ಆರ್ ನಾಟ್ ಹ್ಯಾಪಿ ಅಲ್ಲ. ಇಷ್ಟು ನಾವು ನಮ್ಮ ಟೈಮ್ ಮತ್ತು ನಮ್ಮದು ಸ್ಟ್ರೆಂತು ಫಿಸಿಕಲ್ ನೋಡಿ, ನಮಗೆ ಒಂದು ಹೆರಿಗೆ ಕೇಸ್ ಇದ್ದರೆ ಮನೇಲಿ ಕೂಡ ನಾವು ಅಟ್ ಪೀಸ್ ಇರಲ್ಲ. ಅದು ಹೆರಿಗೆ ಆಗೋವರೆಗೂ ನಮ್ಮ ಹಸ್ಬೆಂಡ್ ಹೇಳ್ತಾರೆ, ಏನೋ ಇವತ್ತು ಹೆರಿಗೆ ಇದೆಯಾ, ಕೇಸ್ ಯಾಕೆ ಇಷ್ಟು ಟೆನ್ಷನಲ್ಲಿ ಇದೆ, ಬಿಕಾಸ್ ಹಿ ಕ್ಯಾನ್ ಮೇಕ್ ಔಟ್ ಫ್ರಮ್ ಮೈ ಫೇಸ್ ದಟ್ ಐ ಆಮ್ ನಾಟ್ ದಟ್ ಸೌಂಡ್, ಬಿಕಾಸ್ ಅವರ್ ಮೈಂಡ್ ಇಸ್ ದೇರ್, ಅವರ್ ಫೋಕಸ್ ಇಸ್ ಆನ್ ದ ಪೇಷಂಟ್. ಇಷ್ಟು ಮಾಡಿನೂ ಸಪೋಸ್ ಪ್ರಾಬ್ಲಮ್ ಆಯಿತು, ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ. ವಿ ಫೀಲ್ ಅರಪ್ಪ ವೈ ಐ ಹ್ಯಾವ್ ಡನ್, ವೈ ಇಟ್ ಹ್ಯಾಪನ್ ಲೈಕ್ ದಿಸ್ ಅಂತ ಹೇಳಿ. ಯಾವ ಎವ್ರಿಬಡಿ ವಾಂಟ್ಸ್ ಪೇಷಂಟ್ ಶುಡ್ ಗೋ ಹೋಮ್ ವೆಲ್. ಅದಷ್ಟು ಖುಷಿ ನಮ್ಗೆ ಯಾವುದಕ್ಕೂ ಸಿಕ್ಕಲ್ಲ. ನಮ್ಮ ಪ್ರಯತ್ನ ಮಾಡಿನೂ ಏನೋ ತಪ್ಪಾಯಿತು ಅಂದರೆ ಬೇಜಾರಾಗುತ್ತೆ. ಡೆಫಿನೆಟ್ಲಿ ವಿ ಫೀಲ್ ಲೈಕ್ ದಟ್. ಸೊ ಇದು ಸ್ವಲ್ಪ ಸೊಸೈಟಿ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್. ದೇ ಆಲ್ವೇಸ್ ಥಿಂಕ್ ಪೀಪಲ್ ಆರ್ ಮನಿ ಮೈಂಡೆಡ್ ಡಾಕ್ಟರ್ಸ್. ಇಲ್ಲ ಸರ್, ವಿ ಗಿವ್ ಅವರ್ ಹಾರ್ಟ್ ಆ್ಯಂಡ್ ಸೋಲ್ ಟು ದಿಸ್ ಜಾಬ್. ದಟ್ಸ್ ವೈ ವಿ ಆರ್ ಇನ್ ದಿಸ್ ಪ್ರೊಫೆಷನ್. ಯಾರೋ ಎಲ್ಲೋ ಏನೋ ಮಾಡ್ತಾರೆ, ಅದೊಂದೇ ಫೀಲ್ಡಲ್ಲಿ ಇಲ್ಲ ಮೇಡಮ್, ಎಲ್ಲ ಫೀಲ್ಡಲ್ಲಿ. ಹೌದು, ದೇರ್ ಬಿ ಸಮ್ ಬ್ಲ್ಯಾಕ್ ಶೀಪ್ಸ್ ಎವ್ರಿವೇರ್ ಮೇಡಮ್. ಯು ಕ್ಯಾನಾಟ್ ಅರೆಸ್ಟ್ ದೆಮ್. Yes, we cannot do that, but I feel see what we are trying to do. Of course there is something about name and a brand that is always there, but I feel generally 90% of our colleagues try to give the best to the patient. Absolutely agreed. Consanguineous marriages ಅಂದ್ರೆ ಮದುವೆಯಲ್ಲಿ ಸೋದರ ಮಾವಗೆ ಮದುವೆ ಮಾಡಿ ಕೊಡೋದು, ಇದು ಈ ಜಾಗದಲ್ಲಿ ಜಾಸ್ತಿ ವಾಟ್ ವಿ ಹ್ಯಾವ್ ಸೀನ್. ಇದ್ರೊಳಗೆ ಏನಾಗುತ್ತೆ ಅಂದರೆ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ಸ್ ಅಂದರೆ ಬ್ಲಡ್ ಡಿಸಾರ್ಡರ್ಸು ಆ ಬರೋ ಆಫ್ ಸ್ಪ್ರಿಂಗಲ್ಲಿ ಜಾಸ್ತಿ ಇರುತ್ತೆ. ಸೊ ಐ ವುಡ್ ಅಡ್ವೈಸ್, ಐ ವಾಂಟ್ ಟು ಟೆಲ್ ಇಸ್, ಕನ್ಸಾಂಗ್ಯುನಸ್ ಮ್ಯಾರೇಜ್ ಮಾಡೋದಿದ್ರೆ ಸ್ವಲ್ಪ ಮುಂದೆ ಹೋಗಿ ಟೆಸ್ಟಿಂಗ್ ಮಾಡಿಸ್ಕೊಳ್ಬೇಕು. ಬೀಟಾ ಥ್ಯಾಲಸೀಮಿಯಾ, ಬ್ಲಡ್ಡಲ್ಲಿ ಏನಾನ ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ದೇ ಶುಡ್ ಬಿ ಎಚ್ಚರಿಕೆ ತೊಗೊಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಈ ಪೇಷಂಟ್ಸ್ ಭಾಳ ಸತಿ ದೇ ಫೇಸ್ ಅಬಾರ್ಷನ್ಸ್, ದೇ ಫೇಸ್ ಸಮ್ ಪ್ರಾಬ್ಲಮ್ಸ್ ಇನ್ ದೇರ್ ಡೆಲಿವರೀಸ್ ಆಲ್ಸೋ. ಸೊ ಕನ್ಸಾಂಗ್ಯುನಸ್ ಮ್ಯಾರೇಜ್ ಇಸ್ ವೆರಿ ಕಾಮನ್ ಇನ್ ನಮ್ಮ ಈ ಕಡೆ ಕರ್ನಾಟಕದಲ್ಲಿ ತುಂಬಾ ಜಾಸ್ತಿ ಕಂಡು ಬರುತ್ತೆ. ಈ ಥಾಲಸೀಮಿಯಾ ಕೇಸಸ್ ಆರ್ ಆಲ್ ಫ್ರಮ್ ದಿಸ್. yes, ಥಾಲಸೀಮಿಯಾ ಇಸ್ ವೆರಿ ಕಾಮನ್ ಹಿಯರ್ ಇನ್ ಬಳ್ಳಾರಿ. ನಮ್ಮ ಹಿಮಟಾಲಜಿಸ್ಟ್ ಬರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ. ಸೊ ಇದೆಲ್ಲ ಸ್ಕ್ರೀನಿಂಗ್ ಆಗಬೇಕು. ಹಿಮೋಗ್ಲೋಬಿನ್ ಎಲೆಕ್ಟ್ರೋಫೋರೆಸಿಸ್ ಅಂತ ಟೆಸ್ಟ್ ಬರುತ್ತೆ. ಅದ್ರೊಳಗೆ ನಿಮ್ಗೆ ಏನಾನ ಪ್ರಾಬ್ಲಮ್ ಇದೆ ಅಂತ ಮುಂಚೆನೆ ಕಂಡು ಹಿಡಿಬೋದು. ಬಿಕಾಸ್ ಮದರ್ ಫಾದರ್ ದೇ ಲುಕ್ ಫೈನ್, ಬಟ್ ದ ಬೇಬಿ ವಿಲ್ ಸಫರ್. So I just wanted to put this point across. Let us see how it comes. Nicely taken. Usage of mobile, women health ಗೆ impact, fertility impact ಇದೆಯಾ ಮೇಡಮ್? ಹೌದು, ಸ್ವಲ್ಪ ಅಂದರೆ it is basically working with at close quarters with the laptop or in front of the computer screens for long time. ಅದು because of heat generation it's not advised. ಭಾಳ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡೇ ಕೆಲಸ ಮಾಡಲಿ ಅವರು. ಆಮೇಲೆ ಭಾಳ ಲಾಂಗ್ ಅವರ್ಸ್ ಕೂತ್ಕೊಂಡಿರ್ತಾರೆ ಪ್ರೆಗ್ನೆಂಟ್ ಲೇಡಿ, ಬ್ಯಾಕ್ ಪೇನ್ ಬರೋದು, ಅದೆಲ್ಲ ಇಶ್ಯೂಸ್ ಬರುತ್ತೆ. ಸೊ ವಿ ಆಸ್ ದೆಮ್ ಟು ಟೇಕ್ ರೆಗ್ಯುಲರ್ ಬ್ರೇಕ್ಸ್. ಸ್ವಲ್ಪ ಎದ್ದು ವಾಕಿಂಗ್ ಮಾಡೋದೆಲ್ಲ ಮಾಡಬೇಕು. ಆಮೇಲೆ ಮೊಬೈಲ್ ತುಂಬ ಗಂಡು ಮಕ್ಕಳಲ್ಲಿ ಇನ್ಫರ್ಟಿಲಿಟಿ, ಸೀಮೆನ್ ಕೌಂಟ್ ಕಡಿಮೆ ಆಗೋದು, ಬಿಸಿ ವಾತಾವರಣದಲ್ಲಿ ಕೆಲಸ ಮಾಡೋದು, ಮೊಬೈಲ್ ಫೋನ್ ಪಾಕೆಟ್ ಹತ್ರ ಇಟ್ಕೊಳ್ಳೋದು, ಅದನ್ನ ಎಫೆಕ್ಟ್ ಮಾಡುತ್ತೆ. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಹೌದು ಮೇಡಮ್, ಎಲ್ಡರ್ಲಿ ವುಮೆನ್ ಬಗ್ಗೆ ಸ್ವಲ್ಪ ನಮಗೆ ಅವೇರ್ನೆಸ್ ಕೊಡಿ ಮೇಡಮ್. ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ಯೂಶ್ವಲಿ ನಮ್ಮ ದೇಶದಲ್ಲಿ 45 to 50 ಇಯರ್ಸಿಗೆ ಮುಟ್ಟು ನಿಂತೋಗುತ್ತೆ. ಆ್ಯಂಡ್ ಬಿಕಾಸ್ ಆಫ್ ಈ ಮುಂಚಿನ ಕಾಲದಲ್ಲಿ ಇಮ್ಯಾಜಿನ್ 45 ವರ್ಷಕ್ಕೆ ಮುಟ್ಟು ನಿಂತ ಮೇಲೆ ಇನ್ನೊಂದು ಹಾಫ್ ಆಫ್ ಹರ್ ಲೈಫ್ ಶೀಲ್ ಬಿ ಅಲೈವ್ ವಿದೌಟ್ ಹಾರ್ಮೋನ್ಸ್. ಅಂದರೆ ಈಸ್ಟ್ರೋಜನ್ ಎಲ್ಲ ಕಡಿಮೆ ಆಗಿ ಅವಳು ಉಳಿತಾಳೆ. ಸೊ ಆ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಹಾಟ್ ಫ್ಲಶಸ್ಸು, ಸ್ವೆಟ್ಟಿಂಗ್ ಆಗುತ್ತೆ, ಮೂಡ್ ಚೇಂಜಸ್ ಆಗುತ್ತೆ, ವೀಕ್ನೆಸ್ ಡೆವಲಪ್ ಆಗುತ್ತೆ.
ಸೊ ಈ ಟೈಮಲ್ಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ತುಂಬ ಇಂಪಾರ್ಟೆಂಟು. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ತೊಗೊಳ್ಬೋದು. ನಿಮ್ಮ ಆಹಾರಲ್ಲಿ ಕೂಡ ನೀವು ರಾಗಿ, ಸೋಯಾ ಕಾಳು, ನವಣಕ್ಕಿ ಇಂಥವೆಲ್ಲ ಚೆನ್ನಾಗಿ ಬಳಸಬೇಕು. ಕಾಯಿಪಲ್ಯ, ಸೊಪ್ಪು, ಹಣ್ಣು ಇದರೊಳಗೆಲ್ಲ ಅಂತೂ ಅಫ್ಕೋರ್ಸ್ ವಿಟಮಿನ್ಸ್ ಎಲ್ಲ ಇದ್ದೇ ಇರುತ್ತೆ. ಎರಡನೇದು, ಎಕ್ಸಸೈಸ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಯಾಕಂದರೆ ನಮಗೆ ನಮ್ಮ ಬೋನ್ಸ್ ಎಲ್ಲ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಜೊತೆಗೆ ಇನ್ನೊಂದು ನಾನು ಹೇಳಬೇಕಂದ್ರೆ ಸ್ಟ್ರೆಂತ್ ಟ್ರೈನಿಂಗ್. ಜಿಮ್ಮಲ್ಲಿ ಹೋಗಿ ಎತ್ತರಲ್ಲ ವೇಟು, ಅಯ್ಯೋ ನಮಗೆಲ್ಲ ಬೇಡಪ್ಪ ಅದು ಬರೀ ಬಾಡಿ ಬಿಲ್ಡರ್ಸ್ಗೆ ಅಂತ ಅಂದ್ಕೊಳ್ತಾರೆ. ಅದು ಕರೆಕ್ಟ್ ಅಲ್ಲ. ನೀವು ಸಿಂಪಲ್ ಡಂಬೆಲ್ಸ್ 1 kg ವೇಟ್ನ ದಿನ ಬೆಳಗ್ಗೆ ರಾತ್ರಿ ಎತ್ತಿದ್ರು ನಿಮ್ಮ ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ. ಮಸಲ್ಸ್ ಬೇಕು ಈ ಟೈಮಲ್ಲಿ, ಸ್ಟ್ರೆಂತ್ ಆಗುತ್ತೆ. ಯಾಕಂದ್ರೆ ನಮ್ಮ ಬೋನ್ಸ್ ಆರ್ ಆಲ್ರೆಡಿ ಗೆಟಿಂಗ್ ವೀಕ್. ಸೊ ನಾವು ಟೋನ್ ಅಪ್ ಮಾಡ್ಬೇಕು ನಮ್ಮ ಮಸಲ್ಸ್ನ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಹೋಗಿ, ಜಿಮ್ಮಿಗೆ ಹೋಗಿ ಒಂದು ಅರ್ಧ ಸೆಷನ್, ಹಾಫ್ ಆನ್ ಅವರ್ ಸೆಷನ್ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸು ಮಾಡೋದು ಕಲೀರಿ. ಆವಾಗ ನಿಮಗೆ 2 ಬೆನಿಫಿಟ್ಸ್ ಬರುತ್ತೆ. ಅದು ಸಪ್ಲಿಮೆಂಟ್ಸ್ ತಗೊಳ್ಳೋದು ಓಕೆನಾ ಮೇಡಮ್? Supplements can be taken, there's nothing wrong. Yes, you can take multivitamins, you can take calcium, there's nothing wrong. ಆಮೇಲೆ ಊಟದಲ್ಲೂ ಚೇಂಜಸ್ ಹೇಳಿದ್ನಲ್ಲ, ಸೋಯಾ ಕಾಳು, ನವಣಕ್ಕಿ ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಯೂಶಲಿ ನಮ್ಮ ಕಡೆ ಅನ್ನ, ದಟ್ ಈಸ್ ವಾಟ್, ಅನ್ನ ಸಾರು, ಏನೋ ಅದು ಬೇಕು ಅಂತ ಹೇಳ್ತೀವಿ. ಬಟ್ ಯೂಶಲಿ ಅದು ಕಾರ್ಬೋಹೈಡ್ರೇಟ್, ಬರೀ ಕಾರ್ಬೋಹೈಡ್ರೇಟ್ ಇಂದ ನಮ್ಗೆ ಹೆಲ್ಪ್ ಆಗಲ್ಲ. ಸೊ ಸ್ವಲ್ಪ ಪ್ರೋಟೀನ್ಸ್ ಆ್ಯಡ್ ಮಾಡ್ಕೊಳ್ಳಿ, ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಪನೀರ್ ಆಗಲಿ, ವೆಜಿಟೇರಿಯನ್ ಸೋರ್ಸಸ್, ಜಾಸ್ತಿ ಪ್ರೋಟೀನ್ಸ್ ಮೇಲೆ ಒಂದು ಡ್ರೈ ಫ್ರೂಟ್ಸ್ ತೊಗೊಳ್ಳೋದು ದಿನ ಅಭ್ಯಾಸ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಇದೆಲ್ಲ ನಾವು ಸ್ಟೋರಿ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲೇಬೇಕು. ಸ್ಪೆಷಲಿ ನೀವು 60-70 ಇಯರ್ಸ್ ಆದಾಗ ತುಂಬ ಇಂಪಾರ್ಟೆಂಟ್. ವಾಕಿಂಗ್ ಜೊತೆನೂ ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕು. ಹೌದು ಮೇಡಮ್, ಬೋನ್ ಹೆಲ್ತ್ ಮ್ಯಾಟರ್ಸ್ ಅ ಲಾಟ್. ಅಂಡ್ ನಮ್ಮ ಅಜ್ಜಂದ್ರು ಬಗ್ಗಿದ್ರಲ್ಲ, ಹಂಗೆ ನಮ್ಗೆ ಆಗೋದು ಬೇಡ. ಸೊ ನಾವು ಇವಾಗ್ಲಿಂದಾನೇ ಅದು ಎಚ್ಚರಿಕೊಂಡು ತಗೊಳ್ಬೇಕು. ಜಿಮ್ ಜಾಯಿನ್ ಮಾಡ್ಕೊಳ್ಳಿ, ಗೋ ಫಾರ್ ಅ ಮೆಂಬರ್, ಸ್ಮಾಲ್ ಇದು ಮಾಡ್ಬೇಕು. ಬಾಡಿ ಬಿಲ್ಡಿಂಗ್ ಬೇಕಂತಲ್ಲ, ನಿಮ್ ಮಸಲ್ ಸ್ಟ್ರಾಂಗ್ ಆಗಿರ್ಲಿ, ಬೋನ್ ಸ್ಟ್ರಾಂಗ್ ಆಗಿರ್ಲಿ ಅಂತ ಮಾಡ್ತೀವಿ. ಬಿ ಫಿಟ್, ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅಷ್ಟೇ. ಸೊ ಇದೆಲ್ಲ ಸ್ವಲ್ಪ ದೇ ಹ್ಯಾವ್ ಟು ಸ್ಟಾರ್ಟ್ ಟೇಕಿಂಗ್ ಮೋರ್ ಇನಿಷಿಯೇಟಿವ್. ಏಜ್ ಆದ್ಮೇಲೆ ನೀವು ಡೆಫಿನೆಟ್ಲಿ ಟೈಮ್ ತಗೊಂಡು ಇದಕ್ಕೆ ಮಾಡಲೇಬೇಕು, ಹೆಲ್ತ್ ಕಾನ್ಶಿಯಸ್ ಆಗಲೇಬೇಕು. ಯೋಗ ಮಾಡ್ರಿ, ಏನಾನ ಮಾಡಲಿ. ನೋಡಿ, ಇದರ ಡಿಫ್ರೆಂಟ್ ಫಾರ್ಮ್ ಆಫ್ ಎಕ್ಸಸೈಸ್, ಜುಂಬಾ ಇರುತ್ತೆ, ಪಿಲಾಟೆಸ್ ಇರುತ್ತೆ, ಯು ಕ್ಯಾನ್ ಗೋ ಫಾರ್ ಯೋಗ. ನಿಮ್ಗೆ ಏನು ಸೆಟ್ ಆಗುತ್ತೆ ನೀವು ನೋಡ್ಕೊಳ್ಳಿ. ಅದು ದಿನ 1/2 an hour ಅದಕ್ಕೆ ಕೊಡಿ ಟೈಮ್. ಮೆಟ್ರೋ ಲಿವಿಂಗ್ ಕಪಲ್ಸ್ ಮೇಡಮ್, might be a techie guy, might be bank employees, ಫಾಸ್ಟ್ ರನ್ ಸಿಟೀಸಲ್ಲಿ ಈ ಹೆಲ್ದಿ ಫುಡ್ ಅನ್ನೋದು ಇಟ್ ಬಿಕಮ್ಸ್ ಲೈಕ್ ಕ್ವಿಕ್ ಬ್ರೇಕ್ಫಾಸ್ಟು. ಇಟ್ ಟೇಕ್ ಸೆರಲ್ಸು, ದೇ ಟೇಕ್ ಫಾಸ್ಟ್ ಫುಡ್ಡು, ಜಂಕ್ ಇರ್ಬೋದು, ಜಸ್ಟ್ ಟು ಫಿಲ್ ದ ಸ್ಟಮಕ್. ದೇ ಶುಡ್ ಆಲ್ಸೋ ಬಿ ಎನ್ ಹೆಲ್ತ್ ಕಾನ್ಷಿಯಸ್. ಅವರು ಅದು ಕಪಲ್ ಶುಡ್ ಪ್ರಿಪೇರ್ ದೆಮ್ಸೆಲ್ಫ್ ಟು ಕನ್ಸೀವ್ ಅಂತಂದರೆ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಡಯಟ್, ಎವ್ರಿಥಿಂಗ್ ಅಲ್ವಾ ಮೇಡಮ್? ವೆರಿ ಟ್ರೂ. ಆ್ಯಂಡ್ ನೋಡಿ, ಈ ಕಪಲ್ಸಲ್ಲಿ ವಾಟ್ ಐವ್ ಅಬ್ಸರ್ವ್ಡ್ ಇಸ್ ಒನ್ ಈಸ್ ವರ್ಕಿಂಗ್ ಇನ್ ದ ನೈಟ್, ಒನ್ ಈಸ್ ವರ್ಕಿಂಗ್ ಇನ್ ದ ಡೇ. ದೇ ಡೋಂಟ್ ಹ್ಯಾವ್ ಟೈಮ್ ಟು ಮೀಟ್ ಓನ್ಲಿ ಫಿಸಿಕಲಿ ಆ್ಯಂಡ್ ದೇ ವಾಂಟ್ ಟು ಕನ್ಸೀವ್. ಸೊ ಭಾಳ ಸತಿ ದೇ ಹ್ಯಾವ್ ದೀಸ್ ಕನ್ಸ್ಟ್ರೆಂಟ್ಸ್. ಜಂಕ್ ಫುಡ್ ನಾನು ಹೇಳಿದ್ನಲ್ಲ, ಇಟ್ಸ್ ವೆರಿ ಈಸಿ ಟು ಈಟ್ ಆ್ಯಂಡ್ ಆರ್ಡರ್. ಬಟ್ ಕಾನ್ಷಿಯಸ್ ಆಗಿ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಾಗ ಪ್ಲೀಸ್ ಗಿವ್ ಯುವರ್ ಸೆಲ್ಫ್ ಟೈಮ್. ಬೆಳಗ್ಗೆ ಎದ್ದು ಎಷ್ಟನ್ನ ಕಷ್ಟ ಆಗಲಿ ಮನೇಲೇ ಸ್ವಲ್ಪ ಅಡುಗೆ ಮಾಡಿ ಅದನ್ನ ಇಟ್ಕೊಂಡು ತಿನ್ನೋದು ಕಲಿಬೇಕು. ಮಧ್ಯ ಸ್ನ್ಯಾಕಿಂಗ್, ಈಟಿಂಗ್ ಸೋ ಮೆನಿ ಅನ್ಹೆಲ್ದಿ ಫುಡ್ ವೆನ್ ಯು ಆರ್ ವರ್ಕಿಂಗ್, ಬಿಕಾಸ್ ಯು ವರ್ಕಿಂಗ್ ಲಾಂಗ್ ಅವರ್ಸ್ ಆನ್ ದ ಸಿಸ್ಟಮ್. ಏನೋ ಬೇಕು ಪಕ್ಕಿಗೆ. ಇನ್ಸ್ಟೆಡ್ ಆಫ್ ಬಿಸ್ಕೆಟ್, ಕೀಪ್ ಸಮ್ ಫ್ರೂಟ್ಸ್, ಕೀಪ್ ಸಮ್ ವೆಜಿಟೇಬಲ್ಸ್, ಕಟ್ ಮಾಡಿದ್ದು ತರಕಾರಿ ಅಂತ ತೊಗೊಳ್ಳಿ, ಸೂಪ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಭಾಳ ಟೈಮ್ ಆಗಲ್ಲ. ಆಮೇಲೆ ನಮಗೆ ಬೇಕು ಟೈಮ್ ಅಂದರೆ ನೋಡಿ, ವೀಕೆಂಡ್ ಆಫ್ ಸಿಕ್ಕುತ್ತೆ. Try to go somewhere and spend some quality time with each other. Mental and physical health should meet, then only pregnancy will occur. No, I just want a message to all these women and young girls. When I read somewhere the other day, be the heroine of your story. ನಿನ್ನ ಸ್ಟೋರಿನೂ ನೀನು ಹೀರೋಯಿನ್ ಆಗಬೇಕು. ಯು ಶುಡ್ ರೈಸ್ ಅಪ್ ಆ್ಯಂಡ್ ಶೈನ್. ನಿನ್ನ ಲೈಫಲ್ಲಿ ನೀನು ಎಷ್ಟು ಕಷ್ಟ ಬಿದ್ದು ಹಾರ್ಡ್ ವರ್ಕ್ ಮಾಡಿದ್ರೇ ನೀನು ಇಂಪ್ರೂವ್ ಆಗ್ತದೆ. ಗಾಡ್ ಹೆಲ್ಪ್ಸ್ ದೋಸ್ ಹು ಹೆಲ್ಪ್ ದೆಮ್ಸೆಲ್ವ್ಸ್. ಯಾರು ನಿಂಗೆ ಅಮ್ಮ ಇಲ್ಲಿ ಹೋಗಬೇಕು, ಅಪ್ಪ ನಂಗೆ ಹೆಲ್ಪ್ ಮಾಡಿ, ಬ್ರದರ್ ಹೆಲ್ಪ್ ಮಾಡಿ ಭಾಳ ದಿವಸ ಆಗಲ್ಲ. ನಿನ್ನ ಪಾತ್ನ ನೀನು ಡಿಸೈಡ್ ಮಾಡು. ಗರ್ಲ್ಸ್ ಆರ್ ನೋವೇರ್ ಲೆಸ್ ದೆನ್ ಎನಿಬಡಿ. ದೇ ಕ್ಯಾನ್ ಡೂ ಎನಿಥಿಂಗ್ ನೌ ಅ ಡೇಸ್. ಆ ಕರೇಜ್, ಫಿಸಿಕಲ್, ಮೆಂಟಲ್ ಸ್ಟ್ರೆಂತ್ ತೊಗೊಳ್ಳಿ. ಯು ಕ್ಯಾನ್ ರೀಚ್ ಯುವರ್ ಗೋಲ್. ಡ್ರೀಮ್ ಬಿಗ್. ಆವಾಗಲೇ ನಿಮ್ಮ ಅಚೀವ್ಮೆಂಟ್ಸ್ ಆಗುತ್ತೆ. ನಾವು ನಮಗೆ ಸಾಕು ಮನೆ ಮಕ್ಕಳು, ನಥಿಂಗ್ ರಾಂಗ್. ಫ್ಯಾಮಿಲಿ ಲೈಫ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಐ ಟೆಲ್ ಎವ್ರಿ ಪೇಷಂಟ್, ಸಣ್ಣ ಕಾಲೇಜ್ ಹುಡುಗಿಯರು ಬರ್ತಾರೆ ಪಾಪ, ಹಳ್ಳಿಯೂರಲ್ಲಿ 10th ಆದಮೇಲೆ ಓದಿಸಲ್ಲ, ದೂರ ಕಳಿಸ್ಬೇಕು ಮೇಡಮ್, ಎಲ್ಲಿ ಓದಿಸ್ತೀವಿ ಅಂತ ಅವರ ಎಜುಕೇಷನ್ನೇ ಕೊಡ್ದಂಗೆ ಇರ್ತಾರೆ. ದೆನ್ ಐ ಟೆಲ್ ದ ಗರ್ಲ್, ಯು ಡೋಂಟ್ ಬಿ ಕ್ವಯಟ್, ಯು ಆಸ್ ದೆಮ್, ನಂಗೆ ಹಾಸ್ಟೆಲ್ಗೆ ಹೋಗಿರ್ತೀನಿ, ಕಳಿಸಿ, ನನಗೆ ಓದಬೇಕು ಅಂತ ನೀನು ಕೇಳಿದ್ರೇ ಅವ್ರು ಏನಾನ ಮಾಡ್ತಾರೆ. ಇಲ್ಲಾಂದರೆ ಇದೆಲ್ಲಿ ಕೀಪ್ ಕ್ವಯಟ್.
ನಮ್ಮ ಕಡೆ ಏನು 15, 16, 17, 18 ಇಯರ್ಸ್ ಮನೇಲಿ ಇದ್ದಾಳೆ ಅಂದರೆ ಮದುವೆಯಲ್ಲಿ ಬೈ 22 ಶಿ ಹಸ್ ಪ್ರೊಡ್ಯೂಸ್ 3 ಚಿಲ್ಡ್ರನ್ ಆ್ಯಂಡ್ ಆಫ್ಟರ್ ದಟ್ ಅದೇ ಗೋಳಲ್ಲಿ ಇರ್ತಾರೆ. ಸೊ ದ ಲೈಫ್ ಇಸ್ ಸೋ ಲಿಮಿಟೆಡ್. ನಾನು ಅದಕ್ಕೆ ಐ ಟ್ರೈ ಟು ಟೆಲ್, ಅಮ್ಮ ನಿನ್ನ ಮಕ್ಕಳಿಗೆ ಅವ್ರಿಗಿರುತ್ತೆ, ಅಯ್ಯೋ ನಾನು ಓದಬೇಕಿತ್ತು ಓದಿಸಿಲ್ಲ. ದೆನ್ ಐ ಟೆಲ್ ನಿನ್ನ ಮಗುಗೆ ಹಂಗೆ ಮಾಡಬೇಡಮ್ಮ, ನೀನು ಕಷ್ಟ ಬಿದ್ದು ಫೈಟ್ ಮಾಡಿ ಅವಳಿಗೆ ಎಜುಕೇಷನ್ ಕೊಡಿಸು. ಸೊ ಎಜುಕೇಷನ್ ವೆರಿ ಇಂಪಾರ್ಟೆಂಟ್. ಎಷ್ಟಾಗುತ್ತೆ ಅಷ್ಟು ಓದ್ರಿ, ಬಿಕಾಸ್ ಅದೇ ಅಲ್ಟಿಮೇಟ್ಲಿ ನೀವು ಎಷ್ಟು ಓದ್ತಿರಲ್ಲ, ಇನಿಷಿಯಲ್ 30 ವರ್ಷ ತನಕ ಓದ್ತೀರಾ, ಆಮೇಲೆ ಅದ್ರ ಮೇಲೆ ನೀವು ಕೆಲಸಗಳು ಮಾಡ್ಕೊಂಡು ಹೋಗ್ತೀರಾ. ಸೊ ಟ್ರೈ ಟು ಗೆಟ್ ಮ್ಯಾಕ್ಸಿಮಮ್ ಎಜುಕೇಷನ್ ಆ್ಯಂಡ್ ಗಿವ್ ಯೋರ್ ಸೆಲ್ಫ್ ದ ಬೆಸ್ಟ್ ಚಾನ್ಸ್ ಇನ್ ಲೈಫ್. ಯಾರು ನಿಮಗೆ ಹೇಳಬೇಕು ಅಂತ ಹೇಳ್ತಾರೆ, ಬಟ್ ನಿನ್ನಲ್ಲಿ ಬರಬೇಕು, ನಾನು ಮುಂದೆ ಹೋಗಬೇಕು ಅಂತ ಬಂದರೆ ಯು ಕ್ಯಾನ್ ಶೈನ್. ವೆಲ್ ಸೆಡ್ ಮೇಡಮ್, ನೈಸ್ ನೋಟ್. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಆಲ್ ದಿಸ್.